ಅತಿಥಿಗಳಾಗಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಹಾಗೆಯೇ ನಮ್ಮ ಸಮಾಜದ ಮತ್ತೊಂದು ಕೇಂದ್ರ ಬಿಂದು ಡಾಕ್ಟರ್ ತಿಮ್ಮಪ್ಪ ಅವರು ಬಂದಿದ್ದಾರೆ. ಹಾಗೆ ಡಾಕ್ಟರ್ ತಿಮ್ಮಪ್ಪ ಅವರು ಜೊತೆಗೆ ರಘು ಕೌಟಿಲ್ಯ ಅವರು ಇದ್ದಾರೆ. ಜೊತೆಗೆ ನಮ್ಮ ಮಡಿವಾಳ ಕಮ್ಯುನಿಟಿ ಫೌಂಡೇಶನ್ನ ರೂವಾರಿ ಈಶ್ವರ ಮಡಿವಾಳ್ ಅವರು, ಇವರೆಲ್ಲರೂ ಸೇರಿಕೊಂಡು, ಆಮೇಲೆ ಅತ್ಯಂತ ಖ್ಯಾತ ಪತ್ರಕರ್ತರು ಶ್ರೀ ಸಿದ್ದರಾಜು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರೆಲ್ಲರೂ ಸೇರಿ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ. ಸನ್ಮಾನ್ಯ ಗಣ್ಯ ಬಂಧುಗಳು ವೇದಿಕೆಗೆ ಆಗಮಿಸಿ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು. ಶಿವಭಕ್ತಿಯ ಪ್ರಭೆಯಾಯಿತು. ಅಹುದೆಂದಡೆ ಅಲ್ಲವೆಂದತಿಗಳೆವರು ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೊಡೆ ನಾನಾ ಜನ್ಮಕ್ಕೇರದೆ ಶಿವಾಚಾರದ ಪಥವ ತೋರಿಸಯ್ಯ ಕಲಿದೇವರ ದೇವ. ಅರೆ ಕತ್ತಲಿನೊಳಗೆ ಚಂದ್ರನ ಬೆಳಕು ಎಷ್ಟೊಂದು ಶಾಂತಿಯುತವಾಗಿ ಹರಡುತ್ತದೆಯೋ ಹಾಗೆಯೇ ಅಜ್ಞಾನದಿಂದ ಜ್ಞಾನ ರೂಪದ ಬೆಳಕು ದೊರೆಯಿತು. ನನ್ನ ಮೇಲೆ ನಿಂದನೆಯನ್ನು ಮಾಡಿದವರ ಮಾತುಗಳಿಂದ ನಾನು ದುಃಖಿತನಾದೆ. ಆದರೆ ಅದೇ ಮೂಲಕ ನಾನು ಶಿವಭಕ್ತಿಯತ್ತ ಮುಖ ಮಾಡಿದೆ. ಅದು ನನ್ನಲ್ಲಿ ಶುದ್ಧತೆಯನ್ನು ತಂದಿತ್ತು. ಕೆಲವರು ಇದು ಸರಿ ಅದು ಸರಿಯಲ್ಲ, ಅರ್ಕವಿಲ್ಲದ ತಪ್ಪು ವಾದಗಳಿಂದ ಜನರು ಯಮಧರ್ಮರಾಜನ ನೆರಳಿಗೆ ಹೋಗಿ ಪುನರ್ಜನ್ಮ ಅನುಭವಿಸ್ತಾರೆ. ಆದರೆ ಆ ಯಾತನೆಗಳಿಂದ ತಪ್ಪಿಸಿ ಒಳ್ಳೆಯ ದಾರಿಯಾದ ಶಿವಾಚಾರವನ್ನು ತೋರಿಸು ಕಲಿದೇವರ ದೇವನೇ ಎನ್ನುತ್ತಾ ಈ ನಮ್ಮ ಕಲಿದೇವ ಕನ್ವೆನ್ಷನ್ ಹಾಲ್ನಲ್ಲಿ ಅದನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಜ್ಯೋತಿಯನ್ನು ಬೆಳಗುವ ಮೂಲಕ ಅಜ್ಞಾನದಿಂದ ನಾವು ಕೂಡ ಕಾಯಕದ ಮೂಲಕ ನಮ್ಮ ಸಮುದಾಯದ ಪರಂಪರೆಯನ್ನು ಪ್ರಗತಿಯತ್ತ ಕೊಂಡೊಯ್ಯುವ ಮಹಾ ಸಂಕಲ್ಪವನ್ನು ಮಾಡೋಣ ಎನ್ನುವ, ಅದಕ್ಕಾಗಿ ತಾವು ಮುಂದೆ ನಿಂತು ಗಣ್ಯರು ಇಂದು ನಮ್ಮೊಟ್ಟಿಗೆ ಈ ಒಂದು ಪ್ರಗತಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಗೌರವಪೂರ್ವಕ ಮೇಲೆ ಹಿರಿಯರು ನಮ್ಮೆಲ್ಲರ ಪ್ರೀತಿಪೂರ್ವಕರಾದಂತಹ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕು. ಅನ್ಯತಾ ಭಾವಿಸಬೇಡಿ, ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಸರ್, ದಯಮಾಡಿ ಬನ್ನಿ ಸರ್. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ವಿದ್ಯುಕ್ತವಾಗಿ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಮಡಿವಾಳ ಸಮುದಾಯದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಿದ್ದಾರೆ.